ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಗೊತ್ತಾ ಪ್ಲ್ಯಾನು, ನಮ್ಮ ಮನೆಗೆ ನನ್ನ ಕಸಿನ್ಸ್ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಎಲ್ಲಿಗೆ ಹೋಗೋದು ಅಂತ ಇನ್ನೂ ಗೊತ್ತಿಲ್ಲ. ಒಬ್ಬರು ಮಾಲ್ಗೆ ಹೋಗೋಣ ಅಂತಾರೆ, ಒಬ್ಬರು ಮೂವಿ ನೋಡೋಕೆ ಹೋಗೋಣ ಅಂತಾರೆ, ಒಬ್ಬರು ಝೂಗೆ ಹೋಗೋಣ ಅಂತಾರೆ. ಸೊ ನೋಡೋಣ ಎಲ್ಲಿಗೆ ಹೋಗೋದು ಅಂತ. ಹೋಗ್ಬೇಕಾರೆ ಆದರೂ ಡಿಸೈಡ್ ಮಾಡ್ತಾರ ಅಂತ. ಯಾರ್ಯಾರು ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಗಾಯ್ಸ್, ಈಗ ಫೈನಲಿ ಬಂದಿದ್ದೀವಿ ಮಾಲ್ಗೆ. ಸ್ವಲ್ಪ ಜನ ಮಕ ತೋರಿಸಲ್ಲ, ನಾಚಿಕೆ ಅಂತ ಹೇಳಿದ್ರು. ಬರೀ ಇಬ್ಬರು ಮಕ ಮಾತ್ರ ತೋರಿಸ್ತಾ ಇದ್ದೀನಿ. ಬಟ್ ನಾವು ಹೋಗಿರೋದು ಒಂದು 7 ಮೆಂಬರ್ಸ್ ಅನಿಸುತ್ತೆ. ನಾವೆಲ್ಲ ಬಂದಿದ್ದೀವಿ. ಈಗ ಮಾಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ, ಇದು ಫೋರಾ ಮಾಲ್ ಎಂಟ್ರೆನ್ಸು. ಗಾಯ್ಸ್, ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಬಂದ್ವಿ ಫೋರಾ ಮಾಲ್ಗೆ. ಆದರೆ ಇಲ್ಲಿರೋದೆಲ್ಲ ನೋಡ್ಬಿಟ್ಟು ತಲೆ ಸುತ್ತೈತೆ. ಸೊ ಹೋಗೋಣ, ಮೇಲೆ ಏನೇನಾಗುತ್ತೆ ನೋಡೋಣ. ಏನೇನು ತಗೋಬೇಕು ಅನ್ಸುತ್ತೆ ಅದನ್ನು ಮಾತ್ರ ಪರ್ಚೇಸ್ ಮಾಡೋಣ. ಎಲ್ಲಿಗೆ ಅಂತ ಕರೆಕ್ಟಾಗಿ ಹೇಳ್ತಾ ಇಲ್ಲ, ಸುಮ್ಮನೆ ಸುತ್ತಿಸ್ತವ್ರೆ, ಕಾಲೆಲ್ಲ ನೋವ್ತೈತೆ. ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನೀವು ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಇವರಿಬ್ರು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದವ್ರೆ, ಅದು ತಗೋಬೇಕು ಇದು ತಗೋಬೇಕು ಅಂತ. ಬಟ್ ಏನು ತಗೊಳ್ಳಲ್ಲ ಅಂತ ಗೊತ್ತು. ಬಂದವರೇ ಪರ್ಚೇಸು ಮಾಡಿಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಸುತ್ತಾಡ್ಬಿಟ್ಟು ಬೋರ್ ಆಗ್ತೈತೆ ಅಂತ ಹೇಳ್ತವ್ರೆ. ಸೊ ಇವಾಗ ಬನ್ನಾರ್ಘಟ್ಟ ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತವ್ರೆ. ನೋಡಬೇಕು ಬನ್ನಾರ್ಘಟ್ಟ ಝೂ ಕರ್ಕೊಯ್ತಾರ, ಏನು ಮಾಡ್ತಾರೆ ಅಂತ. ಇನ್ನೊಂದು ವಿಷಯ ಏನು ಗೊತ್ತಾ, ಝೂ ಅಲ್ಲಿ ಏನೇನು ಪ್ರಾಣಿಗಳೈತೆ ಎಲ್ಲ ನನ್ನ ಹತ್ರನೇ ಇದ್ದಾವೆ ನೋಡೋಕ್ಕೆ. ಮತ್ತೇಂತಕ್ಕೆ ಝೂಗೆ ಹೋಗಬೇಕು ಅಲ್ವಾ? ಅಯ್ಯೋ, ತೋರಿಸ್ತೀನಿ ರೀ ಆ ಪ್ರಾಣಿಗಳನ್ನ ನಿಮ್ಗೆ. ಸೊ ಗೈಸ್, ನಾವೀಗ ಟ್ರೈಡಾಮ್ ಬ್ಲಾಕಿಗೆ ಬಂದಿದ್ದೀವಿ. ಅಲ್ಲಿ ಏನೇನೆಲ್ಲ ಗೇಮ್ಸ್ ಆಡಿಸ್ತಾರೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಾವು ಬರೀ ತಿನ್ನೋದನ್ನೇ ತಗೊಂಡಿದ್ದೀವಿ. ತಗೊಂಡೀಗ ಬಿಲ್ಲಿಂಗ್ ಮಾಡ್ಸೋಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸಂಜಯ್, ಡೈರಿ ಮಿಲ್ಕ್ ಕೊಡಿಸಿದ್ದಕ್ಕೆ. ನೋಡು, ಮಾಲೆಲ್ಲ ಸುತ್ತಾಯಿತು, ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಆದರೂ ಬೇರೆ ಕಡೆ ಹೋಗೋಣ ಅಂತ ಹೇಳ್ತವ್ರೆ. ಸೊ ಈಗ ಎಲ್ಲೋ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಹೋಗ್ತೀವಿ, ನೋಡ್ತೀವಿ, ಏನೇನು ಸಿಗುತ್ತೋ ಅದೆಲ್ಲ ಸ್ವಲ್ಪ ನೋಡಿಕೊಂಡು ಫಸ್ಟು ಊಟ ಮಾಡಬೇಕು. ಊಟ ಮಾಡಿಕೊಂಡು ಆಮೇಲೆ ಹೋಗಿ ನೋಡ್ತೀವಿ. ಪಾನಿಪುರಿ ತಿಂತವ್ರೆ. ಆರ್ಟ್ ಆಫ್ ಲಿವಿಂಗಿಗೆ ಬಂದಿದ್ದೀವಿ. ಇಲ್ಲಿಗೆ ನಾನು ತುಂಬ ಸಲ ಬಂದಿದ್ದೀನಿ, ಆದರೂ ಇವ್ರು ಸ್ವಲ್ಪ ಜನ ನೋಡಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಬಂದವ್ರೆ. ಹೋಗೋಣ, ನೋಡೋಣ ಇನ್ನೊಂದು ಸಲ ಏನೇನು ನೋಡಬೇಕು ಅಂತ. ಬನ್ನಿ. ನಾವೀಗ ಊಟ ಮಾಡೋಕೆ ಹೋಗ್ತಾ ಇದ್ವಿ. ಈ ನನ್ನ ಮಕ್ಕಳು ಎಲ್ಲೂ ಕೊಡಿಸ್ಲಿಲ್ಲ ಊಟ ನನಗೆ. ಕೇಳಿದ್ರು ಗೋಲ್ಗಪ್ಪ ಕೊಡಿಸಿದ್ರು ಅಷ್ಟೇ. ಅದಕ್ಕೆ ಆಶ್ರಮದಲ್ಲೇ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ.
ಗಾಯ್ಸ್ ಈಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಂತೂ ಫುಲ್ಲು ವೇಸ್ಟ್ ಆಫ್ ಟೈಮ್ ಅಷ್ಟೇ. ಡೇನೇ ಚೆನ್ನಾಗಿರಲಿಲ್ಲ, ಎಲ್ಲೇ ಸುತ್ತಾಡಿದ್ರೂ ಮೂಡ್ ಇರಲಿಲ್ಲ. ಸೊ ಅದಕ್ಕೆ ಮನೆಗೆ ಹೋಗೋಣ, ಮನೆಗೆ ಹೋದ್ಮೇಲೆ ರೆಸ್ಟ್ ಮಾಡೋಣ. ಸೊ ಗಾಯ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.